ಈ ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು. ಕೆಲವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ನಮಗೂ ಕೂಡ ಬೇಸರ ಆಗುತ್ತೆ. ಏನು ಇಂಥ ಆರೋಪಗಳು ಬರ್ತಾವಲ್ಲ ಅಂತ. ಏಕೆಂದರೆ ಅದನ್ನು ಹೇಳ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಿರೋದಲ್ಲ. ನಾನು ಹಿಂದೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾರೋ ನಿಮ್ಮ ಬಂಧುಗಳೇ ಬಂದಿದ್ದರು ಈ ಥರದ್ದೆಲ್ಲ. ನಾನು ಅವಾಗ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದೆ, ನೋಡಿ ಹೀ ಈಸ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಾನು 15 ವರ್ಷದಿಂದ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಾವು ಯಾವುದೇ ಕಾರಣಕ್ಕೂ ಈ ಥರದ್ದು ಮಾಡಿಬಿಟ್ರೆ ತಪ್ಪು ಸಂದೇಶ ರವಾನೆ ಆಗಿರುತ್ತೆ. ಈ ಥರ ಮಾಡಬಾರ್ದು ಚುನಾವಣೆ ಸಂದರ್ಭದಲ್ಲಿ ಅಂತ ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ ನಾನು ಆ ಸಂದರ್ಭದಲ್ಲಿ. ಆದರೆ ಇವಾಗ ಮತ್ತೆ ಆರೋಪಗಳು ಕೇಳಿಬರ್ತಾ ಇವೆ. ಈ ಕೆರೆ ಬಿಟ್ಟಿಲ್ಲ ಇವರು, ಸ್ಮಶಾನ ಬಿಟ್ಟಿಲ್ಲ ಇವರು, ಗೋಮಾಳದ ಜಾಗ ಬಿಟ್ಟಿಲ್ಲ ಕೃಷ್ಣ ಬೈರೇಗೌಡರು ಅಂತ. ಏನು ಸರ್ ಇದು? ಅಲ್ಲ, ಒಂದು ನೋಡಿ, ಅವು ಯಾವುದೋ 70, 75, 80 ವರ್ಷ ನಮ್ಮ ತಾತನವರು ತಗೊಂಡಂಥ ಆಸ್ತಿಯಲ್ಲಿ ನಾನೇ ಅವೆಲ್ಲ ದಾಖಲೆಗಳು ನೋಡಿಲ್ಲ. ಏನಿದೆ ಹೇಗೆ ಅಂತ ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ತಾತ ನಮ್ಮ ತಂದೆಗಳ ಜನ್ರೇಷನ್ಗೆ ಕೊಟ್ಟರು, ಅವ್ರ ಜನ್ರೇಷನ್ದಿಂದ ನಮಗೆ ಬಂದಿದೆ. 53ನೇ ಇಸ್ವಿಯಿಂದ ನಾವು ಆ ಜಮೀನಲ್ಲಿ ಇದ್ದೀವಿ, ಅಲ್ಲೇ ವ್ಯವಸಾಯ ಜೀವನ ಮಾಡಿಕೊಂಡು ಬದುಕಿದ್ದೀವಿ. ಆವತ್ತಿಂದ ಇವತ್ತುವರೆಗೆ ಅವ್ರು ಏನು ಮಹಾರಾಜರ ಕಾಲದಲ್ಲಿ ಆ ಜಮೀನು ನಮಗೆ ಮಾರಾಟ ಮಾಡಿದ್ದು ನಮ್ಮ ತಾತಾಗೆ, ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ. ಅದರಲ್ಲಿ ಒಂದು ಈ ಕಡ್ಡಿಯಷ್ಟು ನಾವು ದಾಖಲೆಯಲ್ಲಿ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಅಷ್ಟಕ್ಕೂ ನಾನು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಏನೂ ಕೂಡ ಆಗಿಲ್ಲ. ನಮ್ಮ ತಾತನವ್ರ ಕಾಲದಲ್ಲಿ ಏನಾಗಿದೆ ಅದೇ ಕಂಟಿನ್ಯೂ ಹಾಕ್ಕೊಂಡು ಬಂದಿದೆ. ಕರೆಕ್ಟ್. ಈಗ ಯಾಕೆ ಬಂತು ಅಂತ ಹೇಳೋದು ಪ್ರಶ್ನೆ. ಇವೆಲ್ಲ ಯಾರೋ ಹೋಗಿ ಅಷ್ಟು ಒಳ್ಳೆ PhD ರಿಸರ್ಚ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಇವೆಲ್ಲ ನನ್ನ ಗಮನಕ್ಕೆ ಬಂದಿದ್ದು ಅವರೆಲ್ಲ ಇದು ಮೀಡಿಯಾದಲ್ಲಿ ನೋಡಿದ ಮೇಲೆ ನಾನು ಆಮೇಲೆ ದಾಖಲೆ ತೆಗೆಸಿದ್ದು ಏನಿದೆಲ್ಲ ಅಂತ. ತಮ್ಮ ಪಾರ್ಟಿಯವರೇ ಇರ್ಬೋದು ಬಹುಶಃ, ಹೇಳ್ತೇನೆ, ಅದಕ್ಕೆ ಬರ್ತೇನೆ. ನನಗೆ ಗೊತ್ತಿಲ್ಲ. ಅಷ್ಟು ರಿಸರ್ಚು PhD ತಗೊಳ್ಳೋ ಅಷ್ಟು ಆಳವಾಗಿ ರಿಸರ್ಚ್ ಮಾಡಿ ತೆಗೆಸಿ ಎಲ್ಲ ಮಾಡಿದ್ದಾರೆ. ಕಾರಣ ಇಷ್ಟೇ, ಈ ಇಲಾಖೆಯಲ್ಲಿ ಸ್ವಲ್ಪ ನಿಷ್ಠೂರವಾಗಿ ನಾವು ಕೆಲಸ ಮಾಡೋವಾಗ ಕೆಲವ್ರದ್ದು ಕೆಲಸ ಆಗಿರುತ್ತೆ, ಕೆಲವ್ರದ್ದು ಕೆಲಸ ಆಗಲ್ಲ ಅಂತ ನಾವು ತೀರ್ಮಾನ ಮಾಡಿರ್ತೀವಿ. ಇನ್ನು ಕೆಲವ್ರಿಗೆ ಈಗ ಇಲ್ಲಿಗಲ್ ಲೇಔಟ್ಗಳು ನಡೀತಾ ಇತ್ತು, 30 ವರ್ಷದಿಂದ ನಡ್ಕೊಂಡು ಬಂದಿತ್ತು. ಇಲ್ಲಿವರೆಗೂ ಯಾರೂ ಕೂಡ ಕಡಿವಾಣ ಹಾಕೋಕ್ಕಾಗಿರಲಿಲ್ಲ. ಅಂಥದನ್ನು ನಾವು ಈಗ ನಿಲ್ಲಿಸಿದ್ದೇವೆ. ಇಲ್ಲಿಗಲ್ ಲೇಔಟ್ಗಳನ್ನು, ಸರ್ಕಾರಿ ಜಮೀನು ಒತ್ತುವರಿಗಳನ್ನು ನಿಲ್ಲಿಸಿದ್ದೇವೆ. ದಾಖಲೆಗಳು ಮಾಡ್ಕೊಳ್ತಾ ಇದ್ದರು ಕೆಲವರು, ಅಂಥವುಗಳಿಗೆಲ್ಲ ಕಡಿವಾಣ ಹಾಕಿದ್ದೇವೆ. ಕೆಲವು ಅಧಿಕಾರಿಗಳು ಒಬ್ಬರು ಅಷ್ಟೇ, ಜಾಸ್ತಿ ಅಲ್ಲ, ಅವ್ರ ಮೇಲೆ ನಾವು FIR ಕೂಡ ಮಾಡಿಸಿದ್ದೇವೆ. ಈ ರೀತಿಯಾಗಿ ಈ ಇಲ್ಲಿಗಲ್ಲು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಹಿಂದೆ ನಡೀತಾ ಇದ್ದಂಥ ಅಕ್ರಮಗಳನ್ನು ನಿಲ್ಲಿಸಲಿಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಇದಕ್ಕೆ ಪರಿಣಾಮ ಇದ್ದೇ ಇರುತ್ತೆ, ಸ್ವಾಭಾವಿಕ. ನೀವು ಥಿಯರಿಯಲ್ಲಿ ಹೇಳ್ಬೋದು ಇದೆಲ್ಲ ಆಗಬಾರ್ದು ಅಂತೇಳಿ, ಆದರೆ ಪ್ರಾಕ್ಟಿಕಲಿ ಈ ಥರ ಬದಲಾವಣೆ ತರಲಿಕ್ಕೆ ಹೋದಾಗ ಇಂತಹ ಪ್ರತಿಕ್ರಿಯೆಗಳು ಬಂದೇ ಬರ್ತವೆ. ಅದು ಅನಿರೀಕ್ಷಿತನೂ ಅಲ್ಲ, ಅಸ್ವಾಭಾವಿಕನೂ ಅಲ್ಲ. ನೀವು ಬದಲಾವಣೆ ತರೋಕೆ ಹೋದಾಗ ಈ ಥರ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಹಾಗಂತೇಳಿ ಈಗ ಪ್ರಶ್ನೆ ಇಷ್ಟೇ ಉಳಿಯೋದು, ಇದು ಯಾಕೆ ಬಂತು ಅನ್ನೋದಲ್ಲ. ಅದರಿಂದ ನಾವು ವಿಚಲಿತರಾಗಿ ನಾವು ಮಾಡೋ ಕೆಲಸದಿಂದ ನಾವು ದೃಷ್ಟಿ ಪಕ್ಕಕ್ಕೆ ಹರಿಸ್ತೀವ ಅನ್ನೋದಷ್ಟೇ ಪ್ರಶ್ನೆ. ಅವರ ಉದ್ದೇಶ ಏನು, ನಾವು ಈ ಕೆಲಸ ಮಾಡೋದನ್ನು ಸ್ಲೋ ಡೌನ್ ಮಾಡಬೇಕು, ನಿಲ್ಲಿಸಬೇಕು, ಅಥವಾ ಇಂಥ ಬದಲಾವಣೆಗಳು ತರೋದನ್ನು ಬಿಟ್ಬಿಡಬೇಕು ಅಂತ. ಅದು ಮಾಡಿದರೆ ನಾವು ಅವ್ರಿಗೆ ಗೆಲುವನ್ನು ನಾವೇ ತಂದು ಕೊಟ್ಟಂಗೆ ಆಗತ್ತೆ. ಹಾಗಾಗಿ ಅವರು ಏನಾದರೂ ಮಾಡಲಿ, ನಮ್ಮ ಕೆಲಸ ನಾವು ಎಷ್ಟು ಬಿಗಿಯಾಗಿ ಮಾಡ್ತೇವೆ ಅದ್ರ ಮೇಲೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮಾಡ್ತೇವೆ, ಅಷ್ಟೇ ನನಗೆ ಮುಖ್ಯ. ಅವರು ಏನಾದರೂ ಈ ಥರ ನಮ್ಮನ್ನ ಮೇಲೆ ಅಲಿಗೇಷನ್ ಮಾಡಲಿ, ಅಥವಾ ಅದರಿಂದ ನಾಳೆ ಪರಿಣಾಮ ಆಗ್ಬೋದು, ದುಷ್ಪರಿಣಾಮ ಆಗ್ಬೋದು, ಅವರು ಗೆಲ್ಬೋದು. ಆದರೆ ಇರೋಷ್ಟು ದಿನ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅದೇ ನಾಳೆ ನಮಗೆ ನೆಮ್ಮದಿಯನ್ನು ತಂದು ಕೊಡುವಂಥದ್ದು. ನಾನು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಕಡ್ಡಿ ಎಳೆಯುವಂಥ ಕೆಲಸನೂ ಸ್ವಾರ್ಥಕ್ಕೆ ನಾನು ಮಾಡಿಲ್ಲ. ಅಲ್ಲ, ನೀವು ಒಂದು ಮಾತನ್ನು ಹೇಳಿದ್ರಿ, ಏನು ಅಂದರೆ ಇನ್ವೆಸ್ಟಿಗೇಷನ್ ಆಗಲಿ ಏನಾದರೂ ಅದ್ರಲ್ಲಿ ಇತ್ತು ಅಂತಂದ್ರೆ ದಯವಿಟ್ಟು ತಗೊಳ್ಳಿ ಅಂತೇಳಿ ಅಂತ. ಖಂಡಿತ ಆ ಮಾತಿಗೆ ಇವತ್ತು ನಾನು ಬದ್ಧವಾಗಿದ್ದೇನೆ. ಆ ಥರ ನಮಗೆ ಸ್ಪಷ್ಟತೆ ಇದೆ. ಅದರಲ್ಲಿ ಜೀವನ ಮಾಡೋ ಅವಶ್ಯಕತೆನೂ ಇಲ್ಲ ನಮಗೆ. ನಮ್ಮ ತಾತ ಮಾಡಿದ್ದು, ನಮ್ಮ ತಾಯಿ ಮಾಡಿದ್ದು ಒಂದಷ್ಟು ಕಂಫರ್ಟಬಲ್ ಆಗಿ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಅನುಕೂಲ ಇದೆ. ಅದಕ್ಕಿಂತ ನಾವು ಭಾಳ ಮಾದಾಸೆ ಇಟ್ಕೊಂಡು ಇಲ್ಲ, ರಾಜಕೀಯವಾಗಿಯೂ ಮಾದಾಸೆ ಇಲ್ಲ, ಅಥವಾ ಬದುಕಿನ ಶೈಲಿಯಲ್ಲೂ ಕೂಡ ಮಾದಾಸೆ ಇಟ್ಕೊಂಡಿರುವಂಥ ಜನನೂ ಅಲ್ಲ.
ಸೊ ಹಾಗಾಗಿ ಬದುಕಿಗೆ ಏನು ಬೇಕೋ ಅಷ್ಟು ಕಂಫರ್ಟಬಲ್ ಆಗಿದ್ದೀವಿ. ಆದರೆ ರಾಜಕೀಯಕ್ಕೆ ಬೇಕು ಇಲ್ಲ ಅಂತಲ್ಲ, ನಾವೇನು ಸ್ಫಟಿಕನೂ ಅಲ್ಲ 24 ಕ್ಯಾರೆಟ್ ಗೋಲ್ಡು ಅಲ್ಲ, ಅದು ಹೇಳ್ತೇನೆ. ಯಾಕಂದರೆ ರಾಜಕೀಯದಲ್ಲಿ 24 ಕ್ಯಾರೆಟ್ ಗೋಲ್ಡ್ ಆಗಿ ಇರ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲ, ಅನಿವಾರ್ಯವಾಗಿ ಕೆಲವು ರಾಜಕೀಯದಲ್ಲಿ ನಾವು ಎಲ್ಲ ಕಷ್ಟ ಸುಖ ಎದ್ದು ಬೀಳಬೇಕಾಗತ್ತೆ. ಎಲ್ಲಾನು ಕೂಡ ಇಲ್ಲಿ ಏನು ಸಂಪನ್ಮೂಲಗಳ ಅವಶ್ಯಕತೆ ಇಲ್ಲದೆ ರಾಜಕೀಯ ಮಾಡ್ತೀನಿ ಅಂತ ನಾನು ಹೇಳಕ್ ಹೋಗೋದಿಲ್ಲ, ಹೇಳೋದಿಲ್ಲ. ಆತ್ಮವಂಚನೆ ಬೇಕಾಗಿಲ್ಲ. ರಾಜಕೀಯ ಅನಿವಾರ್ಯವಾಗಿ ಮಾಡಬೇಕಾದ್ರೆ ಸಂಪನ್ಮೂಲಗಳು ಬೇಕು. ಎಲ್ಲಾನು ಸರಿಯಾದ ದಾರಿಯಲ್ಲಿ ಅಂತಲ್ಲ, ಎಲ್ಲೋ ಒಂದು ಲೆವೆಲ್ಗೆ ನಾವು ಕೂಡ ಸ್ವಲ್ಪ ಕಾಂಪ್ರಮೈಸ್ ಆಗುವಂಥದ್ದು ಅನಿವಾರ್ಯ ಇವತ್ತು. ಅದು ಹೇಳ್ತೇನೆ ಮುಂದಕ್ಕೆ ಹೋಗಿ, ನೀವು ಕೇಳಲಿಲ್ಲ ಆದರೂ ಹೇಳ್ತೇನೆ. ಹಾಗಂತೇಳಿ ನಮ್ಮ ತನವನ್ನು ನಾನು ಮಾರಾಟ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೆ ಏನಾದರೂ ಕಾನ್ಸಿಕ್ವೆನ್ಸಸ್ ಬಂದರೆ ಕಾನ್ಸಿಕ್ವೆನ್ಸ್ಗಳನ್ನು ಪರಿಣಾಮವನ್ನು ಎದುರಿಸ್ತೇನೆ. ಹಾಗಂತೇಳಿ ನನ್ನ ನಾನು ಬದಲಾವಣೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಏನೋ ನಮ್ಮ ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆ ತಂದಿದ್ದೇವೆ, ಒಂದಷ್ಟು ಜನಕ್ಕೆ ಅನುಕೂಲ ಆಗಿದೆ. ಮೆಜಾರಿಟಿ ಅಧಿಕಾರಿಗಳು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಬಾಧಿತರಾದವರು ಇದ್ದಾರೆ, ಅವರು ಈ ರೀತಿ ನಮ್ಮ ಮೇಲೆ ತಿರುಗು ಬಾಣಗಳನ್ನು ಬಿಡ್ತಾರೆ. ಅವ್ರಿಗೆ ಎದುರುಕೊಂಡು ನನ್ನ ಕೆಲಸ ನಾನು ನಿಲ್ಸೋಕ್ಕಾಗೋದಿಲ್ಲ, ನನ್ನ ಕೆಲಸದ ನೇಚರನ್ನು ನಾನು ಬದಲಾಯಿಸೋಕ್ಕಾಗೋದಿಲ್ಲ. ಈ ಕುರ್ಚಿಯಲ್ಲಿ ಕೂತಿರೋಷ್ಟು ದಿನ ನನ್ನ ತಿಳುವಳಿಕೆ, ಯಾಕಂದರೆ ನಾನು ಪರ್ಫೆಕ್ಟ್ ಏನಲ್ಲ, ನಮ್ಮ ಆಲೋಚನೆಯೂ ಪರ್ಫೆಕ್ಟ್ ಇರೋದಿಲ್ಲ. ಆದರೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಹೋಗಬೇಕು. ಎಷ್ಟು ದಿನ ಇರ್ತೀವಿ ಅದು ಲೆಕ್ಕ ಇಲ್ಲ. ಯಾಕಂದರೆ ಕೆಲವರು ಮಾತಾಡ್ತಾ ಹೇಳಿದ್ರಂತೆ, ಹೀಗೆ ಒಂದು ಸನ್ನಿವೇಶದಲ್ಲಿ ಇವ್ರಂಥವ್ರನ್ನ ಭಾಳ ಜನ ಬಂದು ಹೋಗಿರೋದನ್ನು ನೋಡಿದ್ದೀವಿ, ನಾವು ನೋಡ್ತೀವಿ, ಇವ್ರು ನಮ್ಮನ್ನು ಎದುರಾಕೊಂಡು ಇವ್ರು ಎಷ್ಟು ದಿನ ಇರ್ತಾರೆ ನೋಡ್ಬಿಡ್ತೀವಿ ಇರ್ರಿ. ಈ ಮಾತುಗಳು ಕೂಡ ಮಾತಾಡಿದ್ದಾರೆ. ಅವರು ಪರ್ಮನೆಂಟ್ ಆಗಿರ್ಬೋದು, ಅವರು ಅಂದ್ಕೊಂಡಿದ್ದಾರೆ ಅವರು ನಾವೇ ಪರ್ಮನೆಂಟು ಅಂತ. ಆದರೆ ಜಗತ್ತಿನ ಕಾಲ ಚಕ್ರದಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ನಾನೂ ಅಲ್ಲ. ಕಾಲದ ಚಕ್ರಕ್ಕೆ ಸಿಕ್ಕಾಕೊಂಡು ನಾನು ಕೂಡ ಉರುಳ್ಬಹುದು. ಅದಕ್ಕೆ ನಾನು ತಯಾರಿದ್ದೇನೆ. ಆದರೆ ಹಾಗಂತೇಳಿ ಮಾಡೋ ಕೆಲಸನಂತೂ ನಿಲ್ಸಕ್ಕಾಗೋದು. ಯಾರು ಈ ವಿಚಾರದಲ್ಲಿ PhD ಮಾಡಿದವರು ಯಾರು ಅಂತ ಇರ್ತಾರೆ. ಒಬ್ಬೊಬ್ಬರೇ ಅಲ್ಲ, ಇದು ಸಿಂಗಲ್ PhD ಅಲ್ಲ, ಗ್ರೂಪ್ PhD ಎಕ್ಸಸೈಸ್. ಬಾಧಿತರಾದವರು ಅಲ್ಲೆಲ್ಲೋ ಇರ್ತಾರೆ. ಸೊ ಎಲ್ಲರೂ ಒಂದುಗೂಡಿಸಿ ಜಾಯಿಂಟ್ ಆಗಿ PhD ಮಾಡಿರ್ತಾರೆ. ಇಲ್ಲ ಅಂದರೆ ಸಬ್ಜೆಕ್ಟು ಭಾಳ ಆಳವಾಗಿ ಹೋಗ್ಬೇಕು, ಒಬ್ಬೊಬ್ಬರೇ ಮಾಡಿದರೆ ಆಗೋದಿಲ್ಲ ಅಂತ ಜಾಯಿಂಟ್. ಅಲ್ಲ, PhD ಒಬ್ಬ ಮಾರ್ಗದರ್ಶಕರು ಇರ್ತಾರಲ್ಲ, ಯಾರು ಇರ್ತಾರೆ. ಅವ್ರ ಬಗ್ಗೆ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅವ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳಕ್ ಹೋದ್ರೆ ನನ್ನ ಕೆಲಸದಿಂದ ನಾನು ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ದಂಗೆ ಆಗತ್ತೆ. ಯಾಕಂದ್ರೆ ಇದು ಹೊಸದಲ್ಲ. ಕೃಷಿ ಹೊಂಡದ ಬಗ್ಗೆ ಅವಾಗಲೂ ಕೂಡ ಇಷ್ಟು ಕೋಟಿ ಆಗಿತ್ತು, ಇಷ್ಟು ಕೋಟಿ ಇದು ಅಂತ ಹೇಳಿದ. ಎಲ್ಲಿಗೆ ಬಂದದ್ದು ಕೃಷಿ ಹೊಂಡದ್ದು ಆರೋಪ? ಗೊತ್ತಿಲ್ಲ. ಆಗ್ಲೇ ಹೋದ್ ಸರ್ಕಾರದಲ್ಲಿ ಲೋಕಾಯುಕ್ತಗೆ ರೆಫರ್ ಮಾಡಿದ್ರು. ಅವರು ಲೋಕಾಯುಕ್ತ ಏನು ಆಗಿಲ್ಲ ಅಂತೇಳಿ ಅವ್ರ ಟೈಮಲ್ಲೇ ರಿಪೋರ್ಟ್ ಬಂದು ಅದನ್ನು ಕೂಡ ಎಲ್ಲ ಕ್ಲೋಸ್ ಆಯ್ತು. ಸೊ ಆ ಥರ ಎಲ್ಲ ಇದು ಆರೋಪದಲ್ಲಿ ಉರುಳಿಲ್ಲ ಅಂತ ಅವತ್ತು ಕೂಡ ಲೋಕಾಯುಕ್ತ ವರದಿ ತನಿಖೆಯಿಂದ ಸರ್ಕಾರಕ್ಕೆ ರಿಪೋರ್ಟ್ ಬಂದಿದೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಏನಾದರೂ ಸೀರಿಯಸ್ ಇದ್ದರೆ ತಲೆ ಕೆಡಿಸ್ಕೋಬೇಕು. ನಮ್ಮದು ಏನು ಇಲ್ಲದೆ ಇರೋವಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಲೋಕಾಯುಕ್ತ ಅಲ್ಲ, CBI ಬೇಕಾದರೆ ಎನ್ಕ್ವೈರಿ ಮಾಡಲಿ. ನಮಗೆ ಆ ಸ್ಪಷ್ಟತೆ ಇರೋವಾಗ ಆನಂತರ ಏನಾಯಿತು, ಕ್ಲೋಸ್ ಆಯಿತಾ ಇಲ್ವಾ ಅದನ್ನು ಕೂಡ ಕೇಳಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ನಮಗೆ ಸ್ಪಷ್ಟತೆ ಇದೆ. ನಿಜ.